ಮಾಡ್ಬೇಕು ಅಂತದ್ದು ಸುಮಾರು 40% ಬಸ್ ನಮ್ಮ ಕಡೆಯಿಂದ ರಿಪ್ಲೇಸ್ ಮಾಡ್ಬೇಕು ನಮ್ಮ ಭಾಗದಾಗ NWKSH ಒಳಗೆ. ಆದ್ರೆ ಇವತ್ತು ಅದಕ್ಕೆ ನಾವು ಒತ್ತು ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಇವತ್ತು ನಮ್ಮ ಭಾಗದಾಗ ಎಲ್ಲಾ ಕಡೆ ನೀವು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಇದು ಕಿತ್ತೂರು ಕರ್ನಾಟಕದ ಭಾಗದ್ದು ನೀವು ವಿಚಾರ ತೆಗೆದುಕೊಂಡಾಗ ಬಹಳ ಕೆಟ್ಟದಾದಂತ ಪರಿಸ್ಥಿತಿಯಲ್ಲಿ ಬಸ್ ಸ್ಟ್ಯಾಂಡ್ಗಳದಾವ, ಬಸ್ ಡಿಪೋಗಳದಾವ. ನಮ್ಗೆ ಯಾಕಂದ್ರೆ ಬೇರೆ ಸೋರ್ಸ್ ಇಲ್ಲ. ಹಿಂದೆ SDP ಇಂದ ಏನೋ ನಮ್ಗೆ ಒಂದಿಷ್ಟು ಫಂಡ್ಸ್ ಬರ್ತಿತ್ತು ನಂಜುಂಡಪ್ಪ ವರದಿ ಪ್ರಕಾರ. ಅವಾಗ ಸ್ವಲ್ಪ ಏನೋ ಡೆವಲಪ್ಮೆಂಟ್ಗೂ ನಮ್ಗೆ ಒತ್ತು ಕೊಡ್ತಾ ಇದ್ವಿ. ಈಗ HKRDB ಒಳಗೆಲ್ಲ ಸಮ್ ಮೈನಿಂಗ್ ಎಫೆಕ್ಟೆಡ್ ಇದರಿಂದ ಅವ್ರ ಬೋರ್ಡ್ ಇಂದ ಎಲ್ಲ ಯಾವ ರೀತಿ ದುಡ್ಡು ಬರ್ತದ ಆ ರೀತಿ ಇಲ್ಲೇ ಇಲ್ಲ. ಎಲ್ಲದಕ್ಕಿಂತ ಕಳಪೆ ಮಟ್ಟದಲ್ಲಿರುವಂತದ್ದು ಇವತ್ತು ನಮ್ಮ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ಗಳಾಯ್ತು, ಬಸ್ ಡಿಪೋಗಳಾಯ್ತು, ಬಸ್ಗಳಾಯ್ತು, ಬಹಳ ಪರಿಸ್ಥಿತಿ ಗಂಭೀರ ಐತಿ ಇವತ್ತು. ಅದಕ್ಕೆ ನೀವು ಸೀರಿಯಸ್ ಆಗಿ ಇವತ್ತು ಮತ್ತೆ ಆಮೇಲೆ ಒಂದು ಹೇಳ್ಬಿಡ್ತೀನಿ, ಇದು ಬರೇ ಬಸ್ ಯಾಕಂತಂದ್ರೆ ಅತಿ ಹೆಚ್ಚು ಗ್ರಾಮೀಣ ಭಾಗದಿಂದ ಜಿಲ್ಲಾ ಮಟ್ಟಕ್ಕ ಸ್ಟೂಡೆಂಟ್ಸ್ ಹೈಯೆಸ್ಟ್ ಸ್ಟೂಡೆಂಟ್ಸ್ ಓಡಾಡುವಂಥದ್ದು ನಮ್ಮ ಭಾಗದಾಗನೆ ಬಸ್. ಇವತ್ತೆಲ್ಲಾರು ನಮ್ಮ ಭಾಗದಾಗ ಬೇರೆ ಕಡೆ ಎಲ್ಲ ಈಗೆಲ್ಲ ಪ್ರೈವೇಟ್ ಶಾಲೆಗಳು ಹೆಂಗ ಎಲ್ಲಾ ಕಡೆ ಅದಾವ ಹಂಗಿಲ್ಲ. ನಮ್ಮ ಕಡೆ ಎಲ್ಲ ಸರ್ಕಾರಿ ಶಾಲೆಗಳ ಮೇಲೆ ಡಿಪೆಂಡ್. ಬಸ್ಗಳಿದ್ರೆ ಹಳ್ಳಿ ಒಳಗೆ ಕಳಿಸ್ತಾರ. ನಾವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ನಮ್ಮ ಭಾಗದಾಗ ಜನ ಜನರು. ನೀವು ಸ್ವಲ್ಪ ಸರ್ ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು ಬಸ್ಸಿನ ಬಗ್ಗೆ. ಈಗ ನಮ್ಮ ಭಾಗದಿಂದ ಏನು ಪರ್ ಕ್ಯಾಪಿಟಾ ಇನ್ಕಮ್ ಏನು ಬಹಳ ಕಡಿಮೆ ಬೇರೆ ಆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಅದಷ್ಟೇ ಅಲ್ಲ. ಇನ್ನೊಂದು ಹೇಳ್ತೀನಿ, ಈ NWKSRTC ಯಾವ ರೀತಿ ಸಂಕಷ್ಟದಲ್ಲಿದೆ ಆ ರೀತಿ ಪೆಂಡಿಂಗ್ ಬಿಲ್ಸ್ ಕೂಡ ಎಲ್ಲ ನಾನು ಹೇಳ್ತೀನಿ. ಹೇಳಿದಾರೆ ಮೊನ್ನೆ ಎಲ್ಲ ಪೆಂಡಿಂಗ್ ಬಿಲ್ಸ್ ಹೇಳಿಲ್ಲ ಸರ್. ನಮಗೆ ಸುಮಾರು ಎಲ್ಲಿ 1661 ಕೋಟಿ ರೂಪಾಯಿ ಬೇಕು. ಇದೆಲ್ಲ PF ಕಟ್ಟಬೇಕು, ಆಮೇಲೆ ನಿವೃತ್ತರ ಬಾಕಿ ಕಟ್ಟಬೇಕು, ಸಿಬ್ಬಂದಿಗಳ ಬಾಕಿ ಪಾವತಿ ಮಾಡಬೇಕು, ಇಂಧನ ಬಿಲ್ ಕಟ್ಟಬೇಕು. ಇವೆಲ್ಲ ಕಟ್ಟಬೇಕಂದ್ರೆ ಸುಮಾರು 1661 ಬೇಡಿಕೆ ಐತಿ. ಮತ್ತೆ ಇದ್ರಾಗೂ ಕೂಡ ಬಹಳ ತಾರತಮ್ಯ. ನಮ್ಗೆಲ್ಲದಕ್ಕಿಂತ ಕಡಿಮೆ ಲೀಸ್ಟ್ ಅಮೌಂಟ್ ಕೊಡೋದು ನಮ್ಮ ಭಾಗಕ್ಕನೆ. ಅದಕ್ಕೆ ನೀವು ಬಹಳ ಡಿಟೇಲ್ ಆಗಿ ತಗೋದಕ್ಕೆ ಕೊಡಂಗಿಲ್ಲ. ಅದಕ್ಕೆ ಇದ್ರ ಬಗ್ಗೆ ವಿಶೇಷವಾಗಿ 1700 ಕೋಟಿ ಏನಾದರೂ ಕೊಡೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ನಿಮಿಷ, ಈಗ ಈ ಶಕ್ತಿ ಯೋಜನೆ ಆದ್ಮೇಲೆ ಏನು ಈ ಪ್ರಯಾಣಿಕರ ಸಂಖ್ಯೆ ಕೂಡ ಎಲ್ಲದಕ್ಕಿಂತ ಹೈಯೆಸ್ಟ್ ನಮ್ದು NWKRTC ಯಲ್ಲೇ ಆಗಿದ್ದು. 8.38 ಲಕ್ಷ ಪ್ರಯಾಣಿಕರು ಹೆಚ್ಚಳ ಆಗ್ಯಾರ. ಆದ್ರೆ ಎಲ್ಲರಿಗಿಂತ ಬಸ್ ಕಡಿಮೆನೆ ಕೊಡ್ತೀರಿ ನೀವು. ಎಲ್ಲರಿಗಿಂತ ಹೈಯೆಸ್ಟ್ ನಮ್ದೇ ಇದೆ ಪ್ರಯಾಣಿಕರು, ಆದ್ರೆ ನೀವು ಕೊಡುವಂತದ್ದು ಕೂಡ ಬಸ್ ಕಡಿಮೆನೆ. ಅದಕ್ಕೆ ನೀವು ವಿಶೇಷವಾಗಿ ಇದಕ್ಕೆ ಒತ್ತು ಕೊಡಬೇಕು. ಆಮೇಲೆ ನಮ್ಮ ಆಗ್ಲೇ ಕರ್ನಾಟಕ ಯೂನಿವರ್ಸಿಟಿ ಹೇಳುವಾಗ ಒಂದು ಮರ್ತೆ, 65% ಅಲ್ಲಿ ಬೋಧಕೇತರ ಹುದ್ದೆಗಳು ಖಾಲಿ ಅದಾವ. ಅದನ್ನ ತುಂಬುವಂತ ಕೆಲಸ ಕೂಡ ಇವತ್ತು ಆಗ್ಬೇಕು. ಆಮೇಲೆ ಒಂದು ವಿಶೇಷ ಅಂತಂದ್ರೆ ಈ APMC ಏಷ್ಯಾ ಖಂಡದಲ್ಲೇ ಬಹಳ ವಿಸ್ತೀರ್ಣದಲ್ಲಿ 2ನೇ ದೊಡ್ಡದಾದಂತ ನಮ್ಮ APMC. ಇಲ್ಲಿ ಸುಮಾರು 434 ಎಕರೆ ಪ್ರದೇಶ ಹೊಂದಿದೆ. ಇಲ್ಲಿ ವಾರ್ಷಿಕ ಸುಮಾರು 1,000 ಕೋಟಿಯಿಂದ 1,500 ಕೋಟಿ ವಹಿವಾಟು ಆಗ್ತದೆ. ಇಲ್ಲಿ ಮೆಣಸಿನಕಾಯಿ, ಈರುಳ್ಳಿ, ಕಾಳು ಕಡ್ಡಿ ವ್ಯಾಪಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಇಲ್ಲಿ ನಿಜವಾಗಿ ಇಂಥ ಒಂದು ಹೆಗ್ಗಳಿಕೆ ಆದಂಥ APMCಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ. ನೀರಿಲ್ಲ, ಬಂದಂಥ ವ್ಯಾಪಾರಸ್ಥರಿಗೆ ಒಂದು ರೈತ ಭವನ, ಸುಸಜ್ಜಿತವಾದಂಥ ರೈತ ಭವನ ಇಲ್ಲ, ಕರೆಂಟ್ ಇಲ್ಲ. ಇವತ್ತು ನೋಡಿದ್ರೆ ಮತ್ತೆ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾವ. ಅದಕ್ಕೆ ಇದ್ರ ಬಗ್ಗೆ ನಾವು ವಿಶೇಷ ಒತ್ತನ್ನು ಕೊಡುವಂತ ಕೆಲಸ ಮಾಡ್ಬೇಕು. ಬೇರೆ ಬೇರೆ ಕಡೆಯಿಂದ ಆಂಧ್ರದಿಂದ, ತಮಿಳುನಾಡು, ಮಹಾರಾಷ್ಟ್ರದಿಂದೆಲ್ಲ ಖರೀದಿದಾರರು ಬರ್ತಾರೆ ಇಲ್ಲಿ. ಅದಕ್ಕೆ ಇದನ್ನ ಅಭಿವೃದ್ಧಿ ಪಡಿಸುವಂತದ್ದು, ಮೂಲಭೂತ ಸೌಕರ್ಯಗಳನ್ನು ಕೊಡುವಂತದ್ದು ಮಾಡ್ಬೇಕು. ಬಹಳ ದೊಡ್ಡ ಇನ್ನೊಂದು ಬಹಳ ವಿಶೇಷ ಅಂದ್ರೆ APMC ಮಾರ್ಕೆಟ್ಗೆ ಈಗ ರೈಲು ಸರಕು ಸಾಗಣೆ ರೇಕ್ ಪಾಯಿಂಟ್ ಏನಾದರೂ ಮಾಡಿದ್ರೆ, ಈಗ ಸರ್ಕಾರ ಮಟ್ಟದಲ್ಲಿ ಆ ಪ್ರಸ್ತಾವನೆ ಇದೆ. ಮೊನ್ನೆ ಸೋಮಣ್ಣ ಸಾಹೇಬರು, ಸನ್ಮಾನ್ಯ ರೈಲ್ವೆ